ಓಂ ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿಗಳು. ವೇದಿಕೆಯ ಮೇಲಿರ್ತಕ್ಕಂತಹ ಎಲ್ಲ ಗಣ್ಯರಿಗೂ ಕೂಡ ಭಕ್ತಿಪೂರ್ವಕವಾದ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ಆದರ್ಶ ದಂಪತಿ ಪ್ರಶಸ್ತಿಯನ್ನು ಪಡೆದಂತಹ ಡಾಕ್ಟರ್ ಅರವಿಂದ ಜಂತಿ ಅವರು ಈಗ ಮಾತನಾಡ್ತಾರೆ. ನಿಜಕ್ಕೂ ಕೂಡ ಇವರು ಸರಳ ಸಜ್ಜನಿಕೆಯ ಆದರ್ಶ ದಂಪತಿಗಳೇ ನಿಜ. ಇಂಥ ಹಿರಿಯರ ಮಾತುಗಳನ್ನು ಕೇಳಿದಾಗ ನಮಗನ್ಸೋದು ಹೀಗೆ, ಎಷ್ಟು ಸರಳತೆ ಇದೆ ಇವರಲ್ಲಿ. ಒಬ್ಬ ರಾಷ್ಟ್ರಪತಿಯ ಮಗನಾದ್ರೂ ಕೂಡ, ಪುತ್ರನಾದ್ರೂ ಕೂಡ ಎಷ್ಟು ಒಂದು ಸೌಜನ್ಯತೆಯ ಮಾತುಗಳನ್ನ ಅವರು ಆಡಿದ್ದಾರೆ. ಅವರಿಗೆ ನನ್ನ ಭಕ್ತಿಪೂರ್ವಕವಾದ ನಮನಗಳನ್ನ ಸಲ್ಲಿಸ್ತಾ ಇದ್ದೀನಿ ಸರ್, ನಿಮ್ಮ ದಂಪತಿಗಳಿಗೆ. ಹಾಗೆ ವಿಶ್ವವಚನ ಫೌಂಡೇಶನ್ ಅವರು ಹಲವಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ವರ್ಷವಿಡೀ ಅವರ ಕಾರ್ಯಕ್ರಮ ಇದ್ದೇ ಇರುತ್ತೆ. 11ನೇ ವರ್ಷದ ವಾರ್ಷಿಕೋತ್ಸವವನ್ನ ಈ ದಿನ ಮಾಡ್ತಾ ಇದ್ದಾರೆ. ಈ ದಿನ ಹಲವಾರು ಸಾಧಕರಿಗೆ ಅವರು ಸನ್ಮಾನವನ್ನ ಮಾಡಿದ್ದಾರೆ. ಆ ಸಾಧಕರಲ್ಲಿ ಅಂಶಿ ಪ್ರಸನ್ನ ಕುಮಾರ್ ಅವರು ಕೂಡ ಒಬ್ರು. ಇವರು ಕನ್ನಡ ಪ್ರಭ ದಿನಪತ್ರಿಕೆಯ ಕಾರ್ಯನಿರ್ವಾಹಕರು. ಅವರು ಕೂಡ ಗುಣದಲ್ಲಿ ಮೇರು ಪರ್ವತ ಅಂತಹ ಒಬ್ಬರು ಸಜ್ಜನಿಕೆಯವರಿಗೆ ಇವರು ಬಸವವಾರ ಪತ್ರಿಕೆಯನ್ನು ಅವರು ಬಿಡುಗಡೆ ಮಾಡಿದ್ದಾರೆ. ಹಾಗೆ ಮಡಿಕೆರೆ ಗೋಪಾಲರವರು ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಉಜ್ವಲವಾಗಿ ಪ್ರಜ್ವಲಿಸುವ ದೀಪ. ಅವರು ಸದಾ ಕಾಲ ಒಂದು ಸರಿ ಅಲ್ಲ, ಅವರು ಒಂದು ಗೆದ್ದು ಇವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ದಿನವಿಡೀ 2-3 ಕಾರ್ಯಕ್ರಮಗಳಲ್ಲಿ ಅನವರತ ಕನ್ನಡಮ್ಮನ ಸೇವೆಯನ್ನ ಮಾಡ್ತಾ ಇದ್ದಾರೆ. ಅವರಿಗೆ ಕಾಯಕ ಯೋಗಿ ಪ್ರಶಸ್ತಿ ಸಿಕ್ಕಿದ್ದು ಖಂಡಿತವಾಗಿಯೂ ಕೂಡ ಔಚಿತ್ಯಪೂರ್ಣವಾದದ್ದು. ಅವ್ರಿಗೂ ಕೂಡ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇದ್ದೇನೆ. ಹಾಗೆಯೇ ಮತ್ತೊಬ್ಬರು ರಮೇಶ್ ಕುತ್ತಪ್ಪ ಅವರು, ವಿಜಯ ಕರ್ನಾಟಕ ಪತ್ರಿಕೆಯವರು. ಅವರು ಕೂಡ ಅತ್ಯುತ್ತಮವಾದ ಸಾಹಿತಿಗಳು, ಸರಳ ವ್ಯಕ್ತಿತ್ವ ಉಳ್ಳವರು. ಅವರಿಗೂ ಕೂಡ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇದ್ದೇನೆ. ನಮ್ಮ ವಿಶ್ವವಚನ ಫೌಂಡೇಶನ್ ವಚನ ಕುಮಾರಸ್ವಾಮಿ ಮತ್ತು ರೂಪಾ ಕುಮಾರಸ್ವಾಮಿ ಅವರಿಗೆ ಎಷ್ಟು ಮಾತುಗಳನ್ನು ಆಡಿದರೂ ಕೂಡ ಅದು ಕಡಿಮೆಯೇ. ನೀವು ನಿದ್ದೆ ಯಾವಾಗ ಮಾಡ್ತೀರಾ, ಊಟ ಯಾವಾಗ ಮಾಡ್ತೀರಾ ಅಂತ ಕೇಳ್ತಾ ಇರ್ತೀನಿ. ಸದಾ ಕಾಲವೂ ಕೂಡ ವಚನ ಪ್ರಚಾರದಲ್ಲೇ ತೊಡಗಿರ್ತಾರೆ. ಅವರ ಜೊತೆಯಲ್ಲಿ ನಾನು ಕೂಡ ಇರ್ತೇನೆ. ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದೇನೆ. ಅವರ ಕುಟುಂಬಕ್ಕೆ ನನ್ನನ್ನು ಕೂಡ ಸೇರಿಸ್ಕೊಂಡ್ಬಿಟ್ಟಿದ್ದಾರೆ. ಅಷ್ಟೊಂದು ಆತ್ಮೀಯತೆ, ಪ್ರೀತಿ ವಿಶ್ವಾಸದ ಗಣಿ ಎಲ್ಲಿದೆ ಅಂದ್ರೆ ಅದು ವಿಶ್ವವಚನ ಫೌಂಡೇಶನ್ ನಲ್ಲೇ ಇದೆ. ಇದಕ್ಕೆ ಹೋಲಿಕೆಯನ್ನು ಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಆಕಾಶದಷ್ಟು ಎತ್ತರ, ಸಾಗರದಷ್ಟು ಆಳವಾಗಿರ್ತಕ್ಕಂತಹ ಘನವಾದ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ಇಬ್ಬರು ಶರಣ ದಂಪತಿಗಳು ನಮ್ಮ ನಡುವೆ ಇದ್ದಾರೆ ಅನ್ನೋದೇ ನಮಗೆ ತುಂಬಾ ಸಂತೋಷದ, ಸಂಭ್ರಮದ ವಿಷಯವಾಗಿದೆ. ಈ ಕಾರ್ಯಕ್ರಮದಲ್ಲಿ ಇರ್ತಕ್ಕಂತಹ ವೇದಿಕೆಯ ಮೇಲೆ ಇರ್ತಕ್ಕಂತಹ ಎಲ್ಲ ಗಣ್ಯರಿಗೂ ನಮಸ್ಕರಿಸುತ್ತಾ, ವೇದಿಕೆಯ ಮುಂದಿರ್ತಕ್ಕಂತಹ ಎಲ್ಲ ಗಣ್ಯರಿಗೂ ಕೂಡ, ಎಲ್ಲ ಶರಣರಿಗೂ ಮಾತೆಯರಿಗೂ ಕೂಡ, ನಾನು ಹಿರಿಯರಿದ್ದಾರೆ ತುಂಬಾ, ಅವರೆಲ್ಲರಿಗೂ ಕೂಡ ನಾನು ಭಕ್ತಿಪೂರ್ವಕವಾದ ನಮನಗಳನ್ನ ಸಲ್ಲಿಸ್ತಾ ಇದ್ದೇನೆ. ಮತ್ತು ನಾನು ಯಾವುದೇ ಕಾರ್ಯಕ್ರಮ ಮಾಡಿದ್ರು ನಮ್ಮ ಕಿಶೋರ್ ಪಾಪ ಅಂತ ಹೇಳಿದ ತಕ್ಷಣ ಬಂದ್ಬಿಡ್ತಾರೆ. ಅವ್ರಿಗೂ ಕೂಡ ನಾನು ಆರೈಕೆ ಮಾಡ್ತೀನಿ. ಅವರಿಗೆ ಚಿಕ್ಕವನಾದ್ರಿಂದ ಮನೆ ಮಾಡಿ ಕಟ್ಟಿದ ಮುದ್ರಣಾಲಯ, ಅಕ್ಷರಿಗೆ ಆಯಿತು ಆಶ್ರಯ. ತಮ್ಮ ಬದುಕು ಮಸಿ ಮಾಡಿ ವಚನಗಳಿಗೆ ಅಮರಾವಿಷ್ಯವನ್ನ ನೀಡಿದವರು ನಮ್ಮ ಪಾಗು ಅಳಕಟ್ಟಿಯವರು. ಒಂದ್ಸರಿ ಪಾಗು ಅಳಕಟ್ಟಿಯವರ ಬಗ್ಗೆ ಉಪನ್ಯಾಸ ನೀಡಬೇಕು ಅಂತ ವಚನ ಕುಮಾರಸ್ವಾಮಿ ಹೇಳಿದಾಗ ಅವರ ಒಂದು ಕಾರ್ಯಕ್ರಮದಲ್ಲಿ ಪಾಗು ಅಳಕಟ್ಟಿಯ ಬಗ್ಗೆ ಒಂದು ಉಪನ್ಯಾಸ ನೀಡಿದೆ. ಆಗ ನನಗೆ ಅನಿಸಿದ್ದು, ಪಾಗು ಅಳಕಟ್ಟಿ ಬಗ್ಗೆ ಯಾಕೆ ಒಂದು ಪುಸ್ತಕವನ್ನ, ಒಂದು ಪರಿಚಯ
ಕೊಡ್ಬೇಕು ಅವರ ಜೀವನ ಪರಿಚಯವನ್ನ ಅಂತ ನನಗೆ ಅನಿಸ್ತು. ಯಾಕೆಂದ್ರೆ ಶರಣರಲ್ಲಿ ಎಲ್ಲರಿಗೂ ಚೆನ್ನಾಗಿ ಗೊತ್ತಿದೆ, ವಚನಗಳನ್ನ ಸೊಗಸಾಗಿ ಹಾಡ್ತಾರೆ. ಅಕ್ಮಾದೇವಿ ಗೊತ್ತು, ಬಸವಣ್ಣ ಗೊತ್ತು, ಸರಣಿ ಸತ್ಯಕ ಗೊತ್ತು, ಆಯ್ದಕ್ಕೆ ಲಕ್ಕಮ್ಮ ಗೊತ್ತು, ಮಾರಯ್ಯ ಇವರೆಲ್ಲ ಗೊತ್ತು. ನನ್ ಕೆಲಸ ಪಾಲ್ಗೊಳ್ಕಟ್ಟಿ ಗೊತ್ತಾ ಅಂತ ಕೆಲವೊಮ್ಮೆ ಕೇಳಿದೀನಿ, ಗೊತ್ತಿರಲ್ಲ. ವಚನ ಪಿತಾಮಹ ಇವರು. ವಚನಗಳನ್ನ ಇವತ್ತು ನಾವು ಓದಲಿಕ್ಕೆ ಸಾಧ್ಯವಿದೆ ಅಂದ್ರೆ ಅದಕ್ಕೆ ಕಾರಣಕರ್ತರಾಗಿದ್ದಾರೆ ಪಾಲ್ಗೊಳಕಟ್ಟಿಯವರು. ಪಾಲ್ಗೊಳಕಟ್ಟಿಯವರು ಲಾಯರ್ ಆಗಿದ್ರು ಕೂಡ ಆರಾಮಾಗಿ ಲಾಯರ್ ಜೀವನವನ್ನ ಮಾಡ್ಕೊಂಡು ನೆಮ್ಮದಿಯಾಗಿ ಐಷಾರಾಮಿ ಜೀವನದಲ್ಲಿ ಬದುಕಬಹುದಾಗಿತ್ತು. ಆದ್ರೂ ಕೂಡ ಅವರು ಆ ಕೆಲಸವನ್ನ ಬಿಟ್ಟು ಕಲ್ಯಾಣ ಕ್ರಾಂತಿಯಾದ ನಂತರ ಲಕ್ಷಾಂತರ ವಚನಗಳು ಬೆಂಕಿ ಯಾವುದೇ ಆಗುತ್ತೆ, ಸಾವಿರಾರು ವಚನಗಳನ್ನ ಮನೆಗಳಲ್ಲಿ, ಆಲಯಗಳಲ್ಲಿ, ಕಾಲ ಗರ್ಭದಲ್ಲಿ ಅಟ್ಟಿ ಮೇಲೆಲ್ಲ ಅಡಿಗೆ ಕೊಟ್ಬಿಟ್ಟಿರ್ತವೆ ವಚನಗಳು. ನಿಮಗೆ ಗೊತ್ತಿದೆ, ಕ್ರಾಂತಿ ಕಲ್ಯಾಣದಲ್ಲಿ ಕ್ರಾಂತಿ ಆದ ನಂತರ ಶರಣರೆಲ್ಲ ಕಲ್ಯಾಣವನ್ನ ಬಿಟ್ಟು ಹೊರಟೋಗ್ತಾರೆ, ಊರುಗಳನ್ನ ಅಲಿತಾರೆ. ಅಂತ ಅವರು ತಾವು ಬರೆದಿದ್ದಂತಹ ತಾಡೋಲೆಗಳು, ಹಸ್ತಪ್ರತಿಗಳು, ತಾಳೆಗರಿಯಲ್ಲಿದ್ದಂತಹದ್ದು ಅವೆಲ್ಲ ಹೊತ್ಕೊಂಡೋಗಿ ಅವರು ಅಲ್ಲಿ ಇಲ್ಲಿ ಸಂರಕ್ಷಣೆ ಮಾಡಿ ಅಟ್ಟದ ಮೇಲೆ ಎಲ್ಲೋ ಪೆಟ್ಟಿಗೆಯಲ್ಲಿ, ದೇವಾಲಯಗಳಲ್ಲಿ, ಮಠಗಳಲ್ಲಿ ಎಲ್ಲೆಲ್ಲೋ ಇಟ್ಟು ರಕ್ಷಣೆಯನ್ನ ಮಾಡ್ತಾರೆ. ತದನಂತರ ಅದು ಬೆಳಕಿಗೆ ಬಂದಿರಲ್ಲ. ಆದ್ರೆ ಪಾಲ್ಗೊಳಕಟ್ಟಿಯವರು ಅದನ್ನ ಸೈಕಲಲ್ಲಿ ಸುತ್ತಕೊಂಡು ಮನವನೆ ಅಲ್ದು ಆ ವಚನಗಳನ್ನೆಲ್ಲ ಸಂಗ್ರಹಿಸ್ತಾರೆ. ಹುಡುಕಾಡದ ಊರುಗಳಿಲ್ಲ, ತಡುಕಾಡದ ಕೇರಿಗಳಿಲ್ಲ, ಅನ್ವೇಷಣೆ ಮಾಡದ ಆಲಯಗಳೇ ಇಲ್ಲ. ಅಷ್ಟೊಂದು ಹುಡುಕಾಡಿ ತಡ್ಕಾಡಿ ಏಕಾಂಗಿಯಾಗಿ ಬಡತನದ ಬೇಗೆಯಲ್ಲಿ ಬೇಯ್ತಾ ಇದ್ರು ಕೂಡ ವಚನಗಳನ್ನು ಉಳಿಸಬೇಕು ಅನ್ನೋ ಒಂದು ಮಹದಾಸೆಯಿಂದ ಇವರು ಪ್ರಯತ್ನ ಪಟ್ಟು ಒಂದು ಮುದ್ರಣಾಲಯವನ್ನ, ಹಿತಚಿಂತಕ ಅಂತಕ್ಕಂತಹ ಮುದ್ರಣಾಲಯವನ್ನ ಸ್ಥಾಪನೆ ಮಾಡ್ತಾರೆ. ತಮ್ಮ ಮನೆಯನ್ನೇ ಮಾರಿ ಆ ಮುದ್ರಣಾಲಯವನ್ನ ಕಟ್ತಾರೆ. ಆಗ ಬ್ರಿಟಿಷರು ತಗೊಂಡೋಗ್ತಾರೆ, ಇದನ್ನೆಲ್ಲ ಪ್ರಿಂಟ್ ಹಾಕ್ಸ್ಕೊಡಿ ಅಂತ. ಆಗ ಬ್ರಿಟಿಷರು ಪ್ರಿಂಟ್ ಹಾಕ್ಸೋದಕ್ಕೆ ಒಪ್ಪೋದಿಲ್ಲ. ಯಾಕೆಂದ್ರೆ ಅವರು ಯೇಸು ಕ್ರಿಸ್ತನ ಅನುಯಾಯಿಗಳು, ಕ್ರಿಸ್ತನ ತತ್ವಗಳನ್ನೇ ಎದುರು ಪಾಲಿಸ್ಬೇಕು ಅಂತಕ್ಕಂತಹ ಮನೋಧರ್ಮ ಉಳ್ಳವರು. ಅವ್ರು ಬಸವಣ್ಣನ ಬಂದ್ಬಿಟ್ರೆ ಅಥವಾ ನಮ್ಮ ಶರಣರು ಬಂದ್ಬಿಟ್ರೆ ಜನ ಅದನ್ನ ಫಾಲೋ ಮಾಡ್ತಾರೆ ಅಂದ್ಬಿಟ್ಟು ಅವರು ಒಪ್ಕೊಳ್ಳಿಲ್ಲ. ಅದಕ್ಕೋಸ್ಕರ ಇವರು ತಮ್ಮ ಮನೆಯನ್ನೇ ಮಾರಿ ಮುದ್ರಣಾಲಯವನ್ನ ಸ್ಥಾಪನೆ ಮಾಡಿ ನೂರಾರು ಸಾವಿರಾರು ಶರಣೆಯರ ಅಡಕವಾಗಿದ್ದಂತಹ ವಚನಗಳನ್ನ ಹೊರತಂದು ಮುದ್ರಿಸಿ ಅದನ್ನ ಜನರ ಮುಂದಿಟ್ಟಿದ್ದಾರೆ, ನಿಮ್ಮೆಲ್ಲರ ಮುಂದಿಟ್ಟಿದ್ದಾರೆ. ಅದೇ ವಚನಗಳನ್ನ ಇವತ್ತು ನಾವು ಓದ್ತಾ ಇದ್ದೇವೆ, ಹಾಡ್ತಾ ಇದ್ದೇವೆ, ಪ್ರಚಾರ ಮಾಡ್ತಾ ಇದ್ದೇವೆ. ಇಂತಹ ಪ್ರಚಾರ ಕಾರ್ಯವನ್ನ ಈ ಶರಣ ದಂಪತಿಗಳು ನಮ್ಮ ದೇಶದಲ್ಲಿ ಮಾತ್ರವಲ್ಲ ಅಂತಾರಾಷ್ಟ್ರೀಯವಾಗೂ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಇವರು. ಇಂತಹ ಶರಣ ದಂಪತಿಗಳು ಮಾಡ್ತಾ ಇರ್ತಕ್ಕಂತಹ ಕಾರ್ಯ ತುಂಬಾ ಅದ್ಭುತವಾದಂತಹ ಕಾರ್ಯ. ಫಕೀರಪ್ಪ ಗುರುಬಸಪ್ಪ ಅವರು ಗೌರವ ಡಾಕ್ಟರೇಟ್ ಪ್ರಶಸ್ತಿ ಬರುತ್ತೆ ಅವರಿಗೆ. ಡಾಕ್ಟರೇಟ್ ಪ್ರಶಸ್ತಿಯನ್ನು ತಗೊಳ್ಳಬಹುದಾಗ ಅವರು ಒಂದು ಕೋಟ್ ಹಾಕೊಂಡಿರ್ತಾರೆ, ಕರಿ ಕೋಟು. ತುಂಬಾ ಶೆಕೆ, ಧಾರವಾಡದಲ್ಲಿ ತುಂಬಾ ಶೆಕೆ ಆದಾಗ ಅವ್ರ ಜೊತೆಲಿ ಇದ್ದವರೆಲ್ಲರೂ ಕೂಡ ದೊಡ್ಡ ದೊಡ್ಡ ಅಧಿಕಾರಿಗಳು ಎಲ್ಲರೂ ಆ ಶೆಕೆಯಲ್ಲಿ ಕೋಟನ್ನ ತೆಗೆದು ತಾವು ಊಟ ಮಾಡೋದಕ್ಕೆ, ಪ್ರಸಾದವನ್ನ ಸೇವಿಸೋದಕ್ಕೆ ಕೂತ್ಕೋತಾರೆ. ಇವ್ರು ಮಾತ್ರ ಕೋಟನ್ನೇ ತೆಗೆಯಲ್ಲ. ಆಗ ಅಲ್ಲಿದ್ದ ಒಡೆಯರವರೆಲ್ಲ ಹೇಳ್ತಾರೆ, ಪಾವಟಿಯವರು, ಒಡೆಯವರು, ಇಷ್ಟೊಂದು ಶೆಕೆ ಆಗ್ತಾ ಇದೆ, ಕೋಟ್ ತೆಗೆದುಕೊಂಡು ಊಟ ಮಾಡಿ ಫಕೀರಪ್ಪ ಅವರೇ ಅಂತ ಹೇಳ್ತಾರೆ. ಆದ್ರೆ ಅವರು ತೆಗೆಯಲ್ಲ. ನೆತ್ತಿಗೆ ಆ ಕಡೆ ಕರೆದು ಹೇಳ್ತಾರೆ, ನನ್ನ ಅಂಗಿ ಹರಿದೋಗಿದೆ ನೋಡಿ. ಒಬ್ಬ ಗೌರವ ಡಾಕ್ಟರೇಟ್ ಪ್ರಶಸ್ತಿ ಪಡೆದವರ ಅಂಗಿ ಹರಿದೋಗಿದೆ. ಇವತ್ತು ನಾವು ಸಣ್ಣ ಪುಟ್ಟ ಕೆಲಸ ಮಾಡಿದವರೆಲ್ಲ ನಾವು ದೊಡ್ಡ ದೊಡ್ಡ ಕೋಟು, ಕಾರು, ದೊಡ್ಡ ದೊಡ್ಡ ಬಂಗ್ಲೆಗಳಲ್ಲಿ ವಾಸ ಮಾಡ್ತಾ ಇದ್ದೀವಿ. ಆದ್ರೆ ಅಂತಹ ಒಂದು ಅದ್ಭುತವಾದ ಕಾರ್ಯ ಮಾಡಿದಂತಹ ಫಕೀರಪ್ಪ ಅವರ ಶರ್ಟ್ ಹರಿದೋಗಿತ್ತು. ಆ ಶರ್ಟ್ ಅನ್ನ ಮುಚ್ಕೊಳ್ಳೋದಕ್ಕೋಸ್ಕರ ಅವರು ಕೋಟ್ ಹಾಕೊಂಡಿದ್ರು. ಆ ಕೋಟನ್ನ ಊಟ ಮುಗಿಯೋರ್ಗು ತೆಗಿಲಿಲ್ಲ. ಸೈಲೆಂಟ್ ಆಗಿ ಅವ್ರು ಹೇಳ್ತಾರೆ, ನೋಡಿ ಈ ತರ ನನ್ನ ಶರ್ಟ್ ಹೊರಟೋಗಿತ್ತು. ಅಂತಹ ಮಹಾನ್ ವ್ಯಕ್ತಿಗೆ ಗೌರವ ಡಾಕ್ಟರೇಟ್ ಪ್ರಶಸ್ತಿ, ಇನ್ನು ಹಲವಾರು ಪ್ರಶಸ್ತಿಗಳು ಬಂದಿದೆ. ಇವ್ರನ್ನ ಪಾಲ್ಗೊಳಕಟ್ಟಿಯವರು ಒಬ್ಬ ಸಂತ, ಒಬ್ಬ ನಡೆದಾಡುವ ಒಬ್ಬ ಸಂತ,
ನಮಗೆ ವಚನಗಳ ಒಂದು ಭಂಡಾರವನ್ನೇ ತೆರೆದಿಟ್ಟಂತಹ ಒಬ್ಬ ಮಹಾಜ್ಞಾನಿ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಲ್ಲ. ಇಂಥವರ ಒಂದು ಪುಸ್ತಕವನ್ನ ಜನರಿಗೆಲ್ಲರಿಗೂ ತಲುಪಿಸೋದಕ್ಕೆ ನನ್ನ ಒಂದು ಅಲ್ಪ ಸಮಯವನ್ನ ಮೀಸಲಿಟ್ಟು ಅಲ್ಲಿ ಇಲ್ಲಿ ಸಂಗ್ರಹ ಮಾಡಿ ಬಂದಿರ್ತಕ್ಕಂತಹ ಈ ಕಿರುಹೊತ್ತಿಗೆ ಇದನ್ನ ವಚನ ಕುಮಾರಸ್ವಾಮಿಯವರ ಬರೆದು ಅವರು ಕೈ ಇಟ್ಟೆ ಅಷ್ಟೇ ಅದಕ್ಕೆ ಒಂದು ಸುಂದರವಾದ ರೂಪವನ್ನ ದಂಪತಿಗಳು ನೀಡಿದ್ದಾರೆ. ಅದನ್ನ ಇವತ್ತು ಹಿರಿಯರೆಲ್ಲರ ಸಮ್ಮುಖದಲ್ಲಿ ಅರವಿಂದ ಜಟ್ಟಿಯವರ ಸಮ್ಮುಖದಲ್ಲಿ ಆ ದಂಪತಿಗಳ ಸಮ್ಮುಖದಲ್ಲಿ ಈ ಪುಸ್ತಕ ಬಿಡುಗಡೆಯಾಗಿರೋದು, ನಾನು ಅದನ್ನ ಬರೆದಿರ್ತಕ್ಕಂಥದ್ದು, ಇದು ನನ್ನ ಪುಣ್ಯ ಅಂತ ಹೇಳ್ಕೊಂಡು ಇದಕ್ಕೆ ಕಾರಣಕರ್ತರಾದ, ನನಗೆ ಬರೆಯೋದಕ್ಕೆ ಅಲ್ಪ ಜ್ಞಾನವನ್ನು ನೀಡಿದ ನನ್ನ ಮನೆ ಮಾದೇಶ್ವರನನ್ನ ಸ್ಮರಿಸ್ತೀನಿ. ಮತ್ತೆ ನಾನು ಮರಿಮಲ್ಲಪ್ಪ ಕಾಲೇಜಿನಲ್ಲಿ ಒಬ್ಬಳು ಮುಖ್ಯ ಶಿಕ್ಷಕಿಯಾಗಿ ಸಾಹಿತಿಯಾಗಿ ಹೊರಹೊಮ್ಮಲಿಕ್ಕೆ ಕಾರಣರಾದ ನನ್ನ ಪತಿ ಮುದ್ದುಮಾದಪ್ಪನವರನ್ನು ಕೂಡ ಸದಾಕಾಲ ನಾನು ಸ್ಮರಿಸ್ತಾ ಇರ್ತೀನಿ. ಯಾಕೆಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಬರೀ SSLC ಓದಿದಂತಹ ನನ್ನನ್ನ 2 ಮಕ್ಕಳಾದ ನಂತರ ಓದಿಸಿ TCH ಮಾಡಿಸಿ ಶಿಕ್ಷಕಿಯನ್ನಾಗಿ ಮಾಡಿ ನಂತರ MA BEd ತನಕನೂ ನನ್ನನ್ನು ಓದಿಸಿ ಮರಿಮಲ್ಲಪ್ಪದಂತಹ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ನಾನು ಸುಮಾರು 35 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದ್ದಕ್ಕೆ ನಾನು ನಿಮ್ಮ ಮುಂದೆ ಮಾತಾಡ್ತಾ ಇದ್ದೀನಿ ಅನ್ನೋದಕ್ಕೆ ಕಾರಣಕರ್ತರಾದವರು ನನ್ನ ಪತಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿದ್ದಂತಹ ಮುದ್ದುಮಾದಪ್ಪನವರು. ಅವರು ಇವಾಗಿಲ್ಲ, ಆದರೂ ಕೂಡ ಅವರು ನನ್ನ ಮನಸ್ಸಿನಲ್ಲಿ ನನ್ನ ಆತ್ಮದ ಜೊತೆಗೆ ಬೆರೆತೋಗಿದ್ದಾರೆ. ಅವರನ್ನ ಭಕ್ತಿಯಿಂದ ನಾನು ನನ್ನ ಪತಿಯನ್ನ ಜ್ಞಾಪಿಸ್ಕೊತ ನನ್ನ ಈ ಯಾವುದೇ ಒಂದು ಕೆಲಸದಲ್ಲೂ ಕೂಡ ಮರೆಯಾಗಿ ಆತ್ಮದಿಂದ ನನ್ನನ್ನು ಆಶೀರ್ವದಿಸ್ತಾ ಇದ್ದಾರೆ ಸದಾಕಾಲಕ್ಕೂ ಕೂಡ ಅಂತ ಅನ್ಕೊಂಡಿದ್ದೀನಿ. ನೀವೆಲ್ಲರೂ ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ನಮ್ಮ ಮರಿಮಲ್ಲಪ್ಪ ಕಾಲೇಜಿನ ಉಪನ್ಯಾಸಕ ವೃಂದದವರು ಬಂದಿದ್ದಾರೆ, ಪ್ರಿನ್ಸಿಪಾಲ್ ಆಗಿದೆ ವಿಜಯ ಬಂದಿದ್ದಾರೆ, ಮತ್ತೆ ಶರಣ ಸಾಹಿತ್ಯ ಪರಿಷತ್ತಿನವರು ಬಂದಿದ್ದಾರೆ ಚನ್ನಬಸಪ್ಪ ಅವರು, ಮತ್ತೆ ಕನ್ನಡ ವೇದಿಕೆ ಅಧ್ಯಕ್ಷೆ ಸ್ನೇಹಿತೆ ನಮ್ಮ ಶೋಭಾ ರಾಣಿ ಅವರು ಬಂದಿದ್ದಾರೆ, ನನ್ನ ಇನ್ನರ್ವಿಲ್ ಗೆಳತಿಯರು ಎಲ್ಲರೂ ಕೂಡ ಬಂದಿದ್ದಾರೆ, ಪ್ರೇಮ ಬಂದಿದ್ದಾರೆ, ಮತ್ತೆ ಸುಮಾ ಅವರು ಬಂದಿದ್ದಾರೆ, ಮತ್ತೆ ನೀಲಾಂಬಿಕೆ ನಾಗರಾಜು ರಾಜೀವಿ ಅವರು ಬಂದಿದ್ದಾರೆ, ಮತ್ತೆ ಸುನೀತಾ ಗುರು ಅವರು ಬಂದಿದ್ದಾರೆ, ಸವಿತಾ ನನ್ನ ಅಚ್ಚುಮೆಚ್ಚಿನ ಸವಿತಾ ಬಂದಿದ್ದಾರೆ, ಮತ್ತೆ ಪರಂಜ್ಯೋತಿ ಮಹಿಳಾ ಬಳಗದ ಗೆಳತಿಯರು ಕೂಡ ಅವರೆಲ್ಲ ಬಂದಿದ್ದಾರೆ. ನನ್ನ ಈ ಪುಷ್ಪ ಇನ್ನರ್ವಿಲ್ನ ಪುಷ್ಪ ಬಂದಿದ್ದಾರೆ, ಮತ್ತೆ ನನ್ನ ಸ್ಟೂಡೆಂಟ್ ತಾಯಿ ಅವರು ಕೂಡ ಬಂದಿದ್ದಾರೆ. ಇವರೆಲ್ಲರಿಗೂ ಕೂಡ ನಾನು ಅವ್ರು ಬಂದಿರೋದಕ್ಕೆ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ನನ್ನ ಆತ್ಮೀಯ ಗೆಳತಿಯರೆಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಈ ಪುಸ್ತಕ ಪ್ರಕಟ ಆಗೋದಕ್ಕೆ ಇದಕ್ಕೆ ಎಲ್ಲಾ ತರದ ನೆರವನ್ನ ಸಹಾಯವನ್ನ ಮತ್ತೆ ಇದು ಒಂದು ಮುದ್ರಣಗೊಳ್ಳೋದಕ್ಕೆ ಎಲ್ಲಾ ರೀತಿಯ ಸಹಕಾರವನ್ನ ಮಾಡಿ ಒಂದು ಅಚ್ಚುಕಟ್ಟಾದಂತಹ ಒಂದು ಹೊತ್ತಿಗೆಯನ್ನ ಮಾಡಿಕೊಟ್ಟಂತಹ ಕುಮಾರಸ್ವಾಮಿಯವರಿಗೆ, ರೂಪಾ ಕುಮಾರಸ್ವಾಮಿಯವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಮಾತಿಗೆ ವಿರಾಮ ನೀಡ್ತಾ ಇದ್ದೇನೆ. ಜೈ ಬಸವ. ಬಸವನ ಬೆಳಕೆ ಎಲ್ಲಾಡಿ ಬಂದೆ, ಭಾರತವೆಲ್ಲ ಸುತ್ತಾಡಿ ಬಂದೆ. ಬಸವನ ಬೆಳಕೆ ಎಲ್ಲಾಡಿ ಬಂದೆ, ಭಾರತವೆಲ್ಲ ಸುತ್ತಾಡಿ ಬಂದೆ. ಸೀರೆದೆಯನು ಬೆಳಗಿಸಿ ಬಂದೆ, ನಿರಾಶೆ ಎದೆಯನು ತೊಳಗಿಸಿ ಬಂದೆ. ಹೆಣ್ಣಿನ ಕಂಬನಿ ಬತ್ತಿಸ ಬಂದೆ,
ಆಶಾ ಜ್ಯೋತಿಯ ಹೊತ್ತಿಸ ಬಂದೆ ದೀನರ ಬಾಳನು ಮುಸುಕಿದ ಕಾಳವ ಕಬಳಿಸಿ ಬಂದೆ ಧವಳಿಸಿ ಬಂದೆ ಬಸವನ ಬೆಳಕೆ ಎಲ್ಲಾಡಿ ಬಂದೆ ಕನ್ನಡ ವನದಲ್ಲಿ ಕುಣಿದಾಡಿ ಬಂದೆ